ಹಾಯ್ ಹಲೋ ಫ್ರೆಂಡ್ಸ್ ಆ್ಯಂಡ್ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಜಗತ್ತು. ನಿನ್ನೆ ಏಕಾದಶಿ ಇರೋದ್ರಿಂದ ನಮ್ಮ ಅಜ್ಜಿಗೆ ವಿಶೇಷವಾಗಿ ಎಡೆ ಇಡ್ತಾ ಇದ್ವಿ. ಸೊ ಅದಕ್ಕೆ ಅಕ್ಕ ನೀವೆಲ್ಲರೂ ಬನ್ನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ನಾವು ಎಲ್ಲರೂ ಹೋಗೋಣ ಅಂತೇಳಿ ಹೋದ್ವಿ. ಹಾಗೆ ನನ್ನ ತಮ್ಮ ಯಾಕೆ ವಿಶೇಷವಾಗಿ ನಮ್ಮ ಅಜ್ಜಿಗೆ ಪೂಜೆ ಮಾಡ್ತಾನೆ ಈ ಟೈಮಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನನ್ನ ಇಬ್ಬರು ತಮ್ಮಂದಿರು ಕೂಡ ನಮ್ಮ ಅಜ್ಜಿನೇ ಸಾಕಿದ್ದು. ಅವರು ಚಿಕ್ಕವರು ಇರುವಾಗಲಿಂದ ಹಿಡ್ದು ಅವರು ಓದಿದ್ದು ಬೆಳೆದಿದ್ದು ಅವರು ದೊಡ್ಡವರಾಗೋವರೆಗೂ ನಮ್ಮ ಅಜ್ಜಿನೇ ನೋಡ್ಕೊಂಡಿದ್ದು. ಆವಾಗ ಅವರು ಎಷ್ಟು ಪ್ರೀತಿ ತೋರಿಸಿದ್ರು ಆ ಪ್ರೀತಿನ ಇವಾಗ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅಜ್ಜಿ ತೀರೋಗಿ 5 ಇಯರ್ಸ್ ಆಯಿತು. ಸೊ ಅದಕ್ಕೆ ಆ ಪ್ರೀತಿನ ಅವ್ರ ಕಾಳಜಿನ ಹೇಗೆ ಮರೆಯೋಕ್ಕಾಗತ್ತೆ ಅಲ್ವಾ? ಪ್ರತಿ ವರ್ಷ ಅವನು ನೆನಪು ಮಾಡಿಕೊಂಡು ಅಜ್ಜಿಗೆ ಈ ಆಷಾಢ ಮಾಸದಲ್ಲಿ ಏನು ಬರುತ್ತೆ ಏಕಾದಶಿ, ಆವಾಗ ಅವರಿಗೆ ನೈವೇದ್ಯವಾಗಿ ಅವರು ಏನೆಲ್ಲ ಬೇಕು, ಏನು ತಿನಿಸುಗಳನ್ನ ತಿಂತಾಯಿದ್ರು, ಅವೆಲ್ಲ ತಿಂಡಿಗಳು ಅವರಿಗೆ ಇಷ್ಟ ಆಗ್ತಾಯಿತ್ತು. ಆ ತಿಂಡಿಗಳೆಲ್ಲ ಮಾಡಿಟ್ಟು ಅವರಿಗೆ ವಿಶೇಷವಾಗಿ ಪೂಜೆ ಮಾಡ್ತಾನೆ. ಹಾಗೆ ನನ್ನ ಮಾಮಂದಿರು ಸಹ ಅವರವ್ರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಪೂಜೆ ಮಾಡ್ತಾರೆ. ಬಟ್ ಆದ್ರೂ ಕೂಡ ಇವನು ತುಂಬ ವಿಶೇಷವಾಗಿ ತನ್ನ ಅಜ್ಜಿನ ಪ್ರೀತಿನ ಮರೆಯೋಕ್ಕಾಗಲ್ಲ ಅಲ್ವ? ಯಾರೆಲ್ಲ ಅವ್ರ ಅಜ್ಜಿ ತಾತನ ಹತ್ರ ಬೆಳೆದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಅಜ್ಜಿ ತಾತನ ಪ್ರೀತಿ ಏನು ಅಂತೇಳಿ. ಸೊ ಇವನಿಗೆ ನಮ್ಮ ದೊಡ್ಡಪ್ಪನಿಗಿಂತ ಹೆಚ್ಚಾಗಿ ನಮ್ಮ ಅಜ್ಜಿನೇ ನೋಡ್ಕೊಳ್ಳೋದು, ಕಾಳಜಿ ವಹಿಸಿದ್ದು. ಸೊ ಅದಕ್ಕೆ ನಮ್ಮ ದೊಡ್ಡಪ್ಪನಿಗಿಂತ ಹೆಚ್ಚಿಗೆ ಪ್ರೀತಿ ಇವನಿಗೆ ಒಂಥರ ಅಜ್ಜಿ ಮೇಲೇ ಜಾಸ್ತಿ ಪ್ರೀತಿ ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಏಕಾದಶಿ ದಿನ ಇದೆಲ್ಲ ನೈವೇದ್ಯಗಳನ್ನು ಮಾಡಿ ಅವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿ ಹಾಗೆ ಅವರ ಆಶೀರ್ವಾದವನ್ನು ಪಡಿತಾನೆ. ಅವ್ರದ್ದು ಆಶೀರ್ವಾದ ಸದಾ ಹೀಗೆ ಅವನ ಮೇಲಿರಲಿ, ಅವನು ಚೆನ್ನಾಗಿ ಬೆಳವಣಿಗೆ ಡೆವಲಪ್ ಆಗಿ ಚೆನ್ನಾಗಿನ್ನ ಆಗಲಿ, ಯಾವುದೇ ಕೆಟ್ಟ ದೃಷ್ಟಿ ಅವನ ಮೇಲೆ ಬೀಳಬಾರ್ದು ಅಂತೇಳಿ ನಮ್ಮ ಅಜ್ಜಿ ಸದಾ ಅವನ ಜೊತೆಗಿರಲಿ ಅಂತ ನಾನು ನಮ್ಮ ಅಜ್ಜಿಗೆ ಕೇಳ್ಕೊತೀನಿ. ಹಾಗೆ ನನ್ನ ತಮ್ಮ ಹೇಗೆ ನನ್ನ ಅಜ್ಜಿಗೆ ಪೂಜೆ ಮಾಡ್ತಾನೆ, ಏನೆಲ್ಲ ಮಾಡಿದ್ದಾನೆ ಅಜ್ಜಿಗೆ ಇಷ್ಟ ಅಂತೇಳಿ ನೋಡೋಣ ಬನ್ನಿ. ಅಜ್ಜಿಗೋಸ್ಕರ ಅಂತ ಈ ಕಡೆ ಹಪ್ಪಳ ಎಲ್ಲ ರೆಡಿ ಆಗ್ತಾಯಿದೆ. ನನ್ನ ತಮ್ಮ ಈ ಕಡೆ ಅವನ ಕಡೆಗೆ ಒಂದು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಅಜ್ಜಿಗೆ. ಹಾಗೆ ಇಲ್ಲಿ ಬೋಂಡನ್ನು ಕೂಡ ಹಾಕ್ತಾಯಿದೆ. ಅಜ್ಜಿ ಯಾವಾಗೆಲ್ಲ ಏನೇನು ಅಡುಗೆ ಮಾಡಿ ತಿಂತಾಯಿದ್ರು ಇಷ್ಟಪಟ್ಟು, ಅದನ್ನೇ ಅವ್ರಿಗೆ ಇಷ್ಟ ಆಗಲಿ ಅಂತೇಳಿ ಅದೇ ಥರ ಮಾಡಿದ್ದಾರೆ. ಇಲ್ಲಿ ಅವರೆಕಾಳು, ಆಲೂಗೆಡ್ಡೆ ಹಾಕಿ ತರಕಾರಿ ಎಲ್ಲ ಹಾಕಿ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ. ತರಕಾರಿ ಸಾಂಬಾರು, ಕೋಸಂಬರಿನೂ ಕೂಡ ರೆಡಿಯಾಗಿದೆ. ಇಲ್ಲಿ ಪಾಯಸ ಆಗಿದೆ. ಹಾಗೆ ಈ ಕಡೆ ನನ್ನ ತಮ್ಮ ಅಜ್ಜಿ ಫೋಟೋಗೆ ಹೂನಾರೆಲ್ಲ ಹಾಕಿ ನಾಮ ಇಟ್ಟು ಹೂವು ಇಟ್ಟು, ಹಾಗೆ ಅಜ್ಜಿ ಇರುವಾಗ ಏನೇನೆಲ್ಲ ತಿಂತಾಯಿದ್ರು ಇಷ್ಟಪಟ್ಟು ಆ ಎಲ್ಲ ಅಡುಗೆನೂ ಮಾಡಿದ್ದಾರೆ. ಇಲ್ಲಿ ಚಕ್ಲಿ ಆಗಲು, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಾಯ, ಹಾಗೆ ಕರ್ಜಿಕಾಯಿ, ಆಮೇಲೆ ಅಜ್ಜಿಗೆ ತುಂಬ ಇಷ್ಟ ಅಂತೇಳಿ ಸ್ಪ್ರೈಟ್ ಕೂಡ ಇಟ್ಟಿದ್ದಾನೆ. ಅಜ್ಜಿ ಕೇಕು ಕೂಡ ಇಷ್ಟಪಟ್ಟು ತಿಂತಾಯಿದ್ರು. ಹಾಗೆ ಇವನು ಯಾವಾಗೆಲ್ಲ ಊರಿಗೆ ಹೋಗ್ತಾ ಇದ್ದ ಆವಾಗ ಅಜ್ಜಿಗೆ ಏನೇನು ಇಷ್ಟ ಎಲ್ಲ ಐಟಮ್ಗಳನ್ನೂ ತೊಗೊಂಡೋಗ್ತಾ ಇದ್ದ. ಹಾಗೆ ಅವನಿಗೆ ಬರ್ತಾ ದೃಷ್ಟಿ ತೆಗೆದು ಕಳಿಸ್ತಾಯಿದ್ರು, ನನ್ನ ಮೊಮ್ಮಗ ಚೆನ್ನಾಗಿರಲಿ, ಯಾರ್ದು ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತೇಳಿ. ಸೊ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅದು ಒಂದು ನೆನಪಿಟ್ಕೊಂಡು ಅವನು ಆ ಪ್ರೀತಿನ ಮಿಸ್ ಮಾಡ್ಕೊತಾನಲ್ವ. ಸೊ ಅದಕ್ಕೆ ಪ್ರತಿ ವರ್ಷ ಈ ಆಷಾಢದಲ್ಲಿ ಮಾಡ್ತಾನೆ. ಇವನು ನನ್ನ 2ನೇ ತಮ್ಮ. ಇವನು ಕೂಡ ನಮ್ಮ ಅಜ್ಜಿ ಹತ್ರನೇ ಬೆಳೆದಿದ್ದು, ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ಆಮೇಲೆ ಬೆಂಗಳೂರು ಬಂದು ಸೆಟಲ್ ಆಗಿದ್ದು. ಇವನು ಕೂಡ ಇದರಲ್ಲಿ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ.
ಹಾಗೆ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನಾವೆಲ್ಲ ಅಜ್ಜಿಗೆಲ್ಲ ಎಡೆ ಇಟ್ಟು ಎಲ್ಲರೂ ಪೂಜೆ ಮಾಡಿದ್ವಿ. ನೀವು ಕೇಳ್ಬೋದು, ನೀವು ಯಾಕೆ ನಿಮ್ಮ ಅಜ್ಜಿ ನಿಮಗೆ ಕೇರ್ ಮಾಡಿಲ್ವಾ, ನಿಮ್ಮನ್ನು ಬೆಳೆಸಿಲ್ವಾ ಅಂತೇಳಿ. ಇವ್ರು ಬಂದು ನಮ್ಮ ಅಮ್ಮನ ಅಮ್ಮ. ಇವ್ರಿಗೂ ನಮಗೂ ಡಿಸ್ಟೆನ್ಸ್ ಬಂದು ಒಂದು 100 ಕಿಲೋಮೀಟರ್ಸ್ ಇತ್ತು. ಸೊ ನಾವು ಯಾವಾಗಾದರೂ ಹಾಲಿಡೇಸ್ ಇದ್ದಾಗ ಮಾತ್ರ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಅಷ್ಟೇ. ಆವಾಗಲೂ ತುಂಬ ಪ್ರೀತಿಯಿಂದ ಕೇರ್ ಮಾಡ್ತಾಯಿದ್ರು ನಮಗೆ. ಆಮೇಲೆ ಯಾವುದಾದ್ರೂ ಈ ಹಬ್ಬ ಬಂದಾಗಾದರೂ ಅಷ್ಟೇ ಎಲ್ಲ ಅವರ ಅತ್ತೆ ಮಾವಂಗೆ ಎಡೆ ಇಡ್ತಾಯಿದ್ರು. ಅದೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿ ತೊಗೊಂಡು ಬರ್ತಾಯಿದ್ರು ನಮಗೆ. ನಾವು ತುಂಬಾ ಖುಷಿಪಟ್ಟು ತಿಂತಾಯಿದ್ವಿ. ಹಾಗೆ ನನ್ನ ಮಗಳೂ ಕೂಡ ಇವತ್ತು ಹಾಲಿಡೇ ಇರ್ತಿದ್ರಿಂದ ತಮ್ಮನ ಮಗನ ಜೊತೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಪಾಸ್ ಆಯಿತು ಅವಳಿಗೂ. ಈಗೆಲ್ಲ ಪೂಜೆ ಮಾಡಿ ಊಟ ಮಾಡಿಕೊಂಡು ನಾವು ಸಹ ಮನೆ ಕಡೆ ಹೊರಟ್ವಿ. ಹಾಗೆ ಯಾರೆಲ್ಲ ಅಜ್ಜಿ ತಾತನ ಜೊತೆ ಬೆಳೆದಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಅಜ್ಜಿ ತಾತನ ಪ್ರೀತಿ ಹೇಗಿರುತ್ತೆ. ಅವ್ರ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಸೊ ಅವ್ರನ್ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ. ಯಾರೆಲ್ಲ ಹಾಗೆ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬಟನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನೋಡ್ಬೋದು. ಎಲ್ರಿಗೂ ಧನ್ಯವಾದಗಳು. ಹಾಗೆ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡ್ತಿರೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.